ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 4ನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಆಸೆ ಇಲ್ಲದೆ ಚಿತ್ತ ಮತ್ತು ಆತ್ಮಗಳನ್ನ ಬಿಗಿ ಹಿಡಿದುಕೊಂಡು ಸರ್ವ ಪರಿಗ್ರಹವನ್ನೂ ಬಿಟ್ಟು ಕೇವಲ ಶರೀರ ಕರ್ಮವನ್ನು ಮಾಡುತ್ತಿರುವವನಿಗೆ ಯಾವ ಪಾಪವೂ ಅಂಟುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅನಾಸಕ್ತಿಯಿಂದ ಕೆಲಸ ಮಾಡುವವನ ಮನಸ್ಸಿನ ಪರಿಚಯವನ್ನು ಇಲ್ಲಿ ಮತ್ತು ವಿಶಾಲವಾಗಿ ಇಲ್ಲಿ ಕೃಷ್ಣ ವಿವರಿಸಿದ್ದಾನೆ. ಅವನು ನಿರಾಶಿ ಅಂತ ಹೇಳಿ ಕೃಷ್ಣ ಬೋಧಿಸ್ತಾ ಇರುವಂಥ ಒಂದು ಪದ. ಅಂದ್ರೆ ನಿರಾಶಿ ಅಂತಂದ್ರೆ ಅವನು ಯಾವ ಆಸೆಯನ್ನೂ ಕೂಡ ಇಟ್ಕೊಂಡಿಲ್ಲ ಅಂತ. ಅಂದ್ರೆ ಉದ್ದೇಶವೇ ಇಲ್ಲದೆ ಅವನು ಕೆಲಸ ಮಾಡ್ತಾನೆ ಅಂತಲ್ಲ. ಆಗ ಅವನು ಹುಚ್ಚ ಆಗಬಹುದೇ ಹೊರತು ಜ್ಞಾನಿ ಆಗುವುದಿಲ್ಲ. ಯಾವುದೇ ಉದ್ದೇಶವಿಲ್ಲದೆ ಕೆಲಸ ಮಾಡ್ತಾನೆ ಅಂತಂದ್ರೆ ಅದು ಜ್ಞಾನಿ ಆಗೋದಿಲ್ಲ. ಆದ್ರೆ ಅದರ ಹಿಂದೆ ತಾನು ಆ ಫಲವನ್ನ ಅನುಭವಿಸಬೇಕೆಂಬ ಹಂಬಲ ಇರೋದಿಲ್ಲ. ಆಗ ಅವನು ಜ್ಞಾನಿ. ಹೇಗೆ ಅಂದ್ರೆ ತನ್ನದೇ ಕೆಲಸ ಆದ್ರೂ ಕೂಡ ಇನ್ನೊಬ್ಬರ ಕೆಲಸದಂತೆ ಅವನು ಮಾಡ್ತಾ ಇದ್ದಾನೆ. ಒಂದು ಕೆಲಸ ಅವನೇ ಮಾಡಬೇಕಾಗಿದೆ, ಆದ್ರೆ ಇದು ಭಗವಂತ ನಿಯೋಜಿಸಿದಂತಹ ಕೆಲಸ ಅನ್ನುವ ಭಾವದಲ್ಲಿ ಮಾಡ್ತಾನಲ್ವಾ, ಅದು. ಅನೇಕ ವೇಳೆ ಇನ್ನೊಬ್ಬರ ಕೆಲಸ ಅಂತಂದ್ರೆ ನಮಗೆ ತಾತ್ಸಾರವೇ ಹೆಚ್ಚು. ಇನ್ನು ಅಸಡ್ಡೆ ಮಾಡೋದಂತೂ ಖಡಾಖಂಡಿತ. ಏನೋ ಕಾಟಾಚಾರಕ್ಕೆ ಮಾಡಿದ್ರಾಯ್ತು ಬಿಡಪ್ಪ, ನಂದೇನ್ ಕೆಲಸ ಅಲ್ವಲ್ಲ ಅಂಥೇಳಿ ನಾವು ಆ ಭಾವನೆಯಲ್ಲೇ ಕೆಲಸ ಮಾಡ್ಬಿಡ್ತೀವಿ. ಆದ್ರೆ ಕರ್ಮಯೋಗಿ ಅಂತ ಹೇಳಿ ಅನ್ನಿಸ್ಕೊಂಡಿರ್ತಾನಲ್ಲ, ಆ ಕರ್ಮಯೋಗಿ ಹಾಗಲ್ಲ. ತನ್ನ ಕೆಲಸವನ್ನ ಆತ ಅಚ್ಚುಕಟ್ಟಾಗಿ ಮಾಡ್ತಾನೆ. ಆದ್ರೆ ಅದರ ಹಿಂದೆ ಇದು ನನ್ನ ಕೆಲಸ, ಇದನ್ನ ನಾನ್ ಮಾಡ್ತಾ ಇದ್ದೇನೆ ಎಂಬ ಭಾವನೆ ಇರೋದಿಲ್ಲ. ಇದು ದೇವರ ಕೆಲಸ, ನನ್ನ ಮೂಲಕ ಮಾಡ್ತಾ ಇದ್ದಾನೆ. ಕೆಲವು ವೇಳೆ ಮಕ್ಕಳ ಕೈಯನ್ನ ಭದ್ರವಾಗಿ ಹಿಡಿದುಕೊಂಡು ದೊಡ್ಡವರು ಏನನ್ನಾದ್ರೂ ಬರೆಸ್ತಾರೆ. ಹಾಗಾದ್ಮೇಲೆ ಯಾರೋ ದೊಡ್ಡವರು ಆ ಮಗುವಿನ ಕೈಯನ್ನ ಹೇಗೆ ಬರೆಸ್ತಾರೋ ಹಾಗೆ ಈ ಕರ್ಮಯೋಗಿಯ ಮೂಲಕ ಭಗವಂತ ಕೆಲಸ ಮಾಡಿಸ್ತಿರ್ತಾನೆ ಅಂತ. ಅಂದಮೇಲೆ ಮನುಷ್ಯರಾದ ನಾವೆಲ್ಲರೂ ಒಂದು ವೀಣೆ ಇದ್ದಂತೆ. ಅದನ್ನ ನುಡಿಸ್ತಾ ಇರೋವಂಥದ್ದು ಆ ಭಗವಂತ. ಆ ಭಗವಂತನ ನುರಿತ ಕೈಗಳು ತಂತಿಗೆ ತಾಕಿದೊಡನೆ ಅಮರ ಗಾನ ಹೊರಹೊಮ್ಮತ್ತೆ. ಜನ ಅದನ್ನ ಕೇಳಿ ಕೊಂಡಾಡ್ತಾರೆ. ಆದ್ರೆ ಇದರಿಂದ ವೀಣೆಗೆ ಕೀರ್ತಿನಾ? ಖಂಡಿತ ಇಲ್ಲ. ಈ ಕೀರ್ತಿಯೆಲ್ಲ ಸೇರುವಂಥದ್ದು ನುಡಿಸುವವನಿಗೆ. ಇಂತಹ ದೃಷ್ಟಿಯಲ್ಲಿ ಕರ್ಮಯೋಗಿಗಳು ಕೆಲಸ ಮಾಡ್ತಾ ಇರ್ತಾರೆ ಅಂತ. ವೀಣೆಯಿಂದಾಗ್ಲಿ, ಕೊಳಲಿನಿಂದಾಗ್ಲಿ, ತಬಲದಿಂದಾಗ್ಲಿ ಎಂಥದ್ದೇ ಸ್ವರ, ನಾದ, ರಾಗ ಹೊರಹೊಮ್ಮಬಹುದು. ಆದರೆ ಅಲ್ಲಿಂದ ಮೂಡಿದಂತಹ ನಾದ, ಸ್ವರ, ಮಾಧುರ್ಯ ಎಲ್ಲವೂ ಕೂಡ ಅದು ಕೇವಲ ಸಂಗೀತದ ಉಪಕರಣಗಳಿಂದ ಅಲ್ಲ, ಅದನ್ನು ನುಡಿಸಿದಂತಹ ಆ ಭಗವಂತನ ಕೈಗಳಿಂದ ಎಂಬ ಭಾವದ ಮೂಲಕ ಕರ್ಮಯೋಗಿಯಾಗಿರುವಂಥವನು ಕೆಲಸ ಮಾಡ್ತಿರ್ತಾನೆ. ಅವನು ಕೆಲಸ ಮಾಡುವಾಗ
ಇಂದ್ರಿಯ ಮತ್ತು ಮನಸ್ಸನ್ನ ನಿಗ್ರಹಿಸ್ಕೊಂಡಿರ್ತಾನೆ. ಅವು ಕೇಳಿದ ಕಡೆ ಹರಿದು ಹೋಗ್ತಾ ಇದ್ರೆ ಇವನು ಯಾವ ಕೆಲಸವನ್ನ ತಾನೇ ಮಾಡ್ಲಿಕ್ಕಾಗತ್ತೆ? ಹಾಗಾಗಿ ಭಗವಂತನು ತನ್ನನ್ನು ನಿಮಿತ್ತವನ್ನಾಗಿ ಆರಿಸಿಕೊಳ್ಳಬೇಕಾದ್ರೆ ಇಂದ್ರಿಯಗಳು ಗುಲಾಮನನ್ನ ಆರಿಸಿಕೊಳ್ಳಲಾಗುವುದಿಲ್ಲ. ಯಾರು ವಿಷಯ ವಸ್ತುವಿನ ಕಡೆ ಹರಿದು ಹೋಗುವಂತಹ ಇಂದ್ರಿಯವನ್ನ ತಡೆಗಟ್ಟಿ ಅದನ್ನು ಅಂತರ್ಮುಖ ಮಾಡಿರುವರೋ ಅದು ಚೆನ್ನಾದ ಪಾತ್ರೆ. ದೇವರು ತನ್ನ ಕೆಲಸಕ್ಕೆ ಆರಿಸಿಕೊಳ್ಳುವುದು ಇಂಥದ್ದನ್ನೇ. ಹಾಗಾಗಿ ಆ ಕರ್ಮಯೋಗಿ ಎಲ್ಲ ಪರಿಗ್ರಹಗಳನ್ನ ಬಿಟ್ಟಿರ್ತಾನೆ. ಅವನು ಏನನ್ನೂ ಕೂಡ ತೆಗೆದುಕೊಳ್ಳೋದಿಲ್ಲ. ಜನರ ಹೊಗಳಿಕೆಗೆ ಗಮನ ಕೊಡೋಲ್ಲ, ತೆಗಳಿಕೆಗೂ ಕೂಡ ಅಂತೆ ಗಮನ ಕೊಡೋದಿಲ್ಲ, ಲಾಭಕ್ಕೂ ಗಮನ ಕೊಡೋದಿಲ್ಲ, ಅಂತೆ ನಷ್ಟಕ್ಕೂ ಕೂಡ ಚಿಂತೆ ಮಾಡೋದಿಲ್ಲ. ಆ ಕೆಲಸದಿಂದ ಬರುವಂತಹ ಒಂದು ಒಳ್ಳೆಯ ಹೆಸರು, ಒಳ್ಳೆಯ ಕೀರ್ತಿಗಳು ಕೂಡ ಅವನಿಗೆ ಬೇಕಾಗೋದಿಲ್ಲ. ಯಾವಾಗ ಅದನ್ನೇನಾದ್ರೂ ಗೌರವ, ಪ್ರೀತಿ, ಆಕಾಂಕ್ಷೆ, ಕೀರ್ತಿಯನ್ನ ಪಡೆದುಕೊಂಡ್ಬಿಡ್ತಾನೋ ಆಗ ಕರ್ಮಯೋಗಿ ಅಜೀರ್ಣದಿಂದ ನರಳಬೇಕಾಗತ್ತೆ. ಆದ್ರೆ ಇದು ಅವನದಲ್ಲ. ಅದಕ್ಕಾಗಿ ಅವನು ಕೈ ಒಡ್ಡೋದಿಲ್ಲ. ಕರ್ಮಯೋಗಿ ಅಂಥೇಳಿ ಅನ್ನಿಸ್ಕೊಂಡಿರೋ ಅಂಥವನು ಕೈ ಒಡ್ಡಿದ್ರೆ ದಾಸರಾಗ್ತೇವೆ, ಅದು ನಮ್ಮನ್ನ ಕುಣಿಸುತ್ತೆ ಅನ್ನುವಂಥ ಒಂದು ಅರಿವು ಅವನಿಗಿರುತ್ತೆ. ಯಾವಾಗ ಕೈ ಒಡ್ಡೋದಿಲ್ವೋ ಆಗ ನಾವು ದಾಸರಾಗುವುದಿಲ್ಲ. ಎಲ್ಲವನ್ನು ಬಿಟ್ಟವನಿಗೆ ಏನೂ ಇಲ್ಲ ಎಂದಲ್ಲ, ಎಲ್ಲವನ್ನು ಬಿಟ್ಟವನಿಗೆ ಎಲ್ಲವೂ ಇರುತ್ತದೆ. ಯಾವನು ಕಟ್ಟಿಕೊಂಡಿರುವನೋ ಅಷ್ಟು ಮಾತ್ರ ಅವನದು. ಅದು ಯಾವಾಗ ಇವನ ಕೈಯಿಂದ ನುಸುಳಿ ಹೋಗುವುದೋ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಇವನು ಕೇವಲ ಶಾರೀರಿಕ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ದೇಹ ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಬರೀ ತಿನ್ನುವುದು ಅಥವಾ ಕುಡಿಯುವುದು ಅಥವಾ ನಿದ್ರೆ ಮಾತ್ರವನ್ನ ಮಾಡ್ತಾ ಇರುವಂಥದ್ದು ಇವೆಲ್ಲ ಶಾರೀರಿಕ ಕರ್ಮವನ್ನ ಉಳಿಸ್ಕೊಳ್ಳೋದಿಕ್ಕೆ ಅವೆಲ್ಲ ಮಾಡಬೇಕಾಗಿರುವಂಥದ್ದು ಈ ದೇಹವನ್ನ ಉಳಿಸ್ಕೊಳ್ಳೋದಕ್ಕೆ. ಆದ್ರೆ ತಿನ್ನುವುದೇ ಜೀವನ ಆಗಬಾರ್ದು, ಕುಡಿಯುವುದೇ ಜೀವನ ಆಗಬಾರ್ದು, ಅಥವಾ ನಿದ್ರೆ ಮಾಡೋದೇ ಇಡೀ ದಿನದ ಒಂದು ಗಳಿಗೆ ಆಗಬಾರ್ದು. ಇದರಲ್ಲಿ ಆಸಕ್ತಿ ಇರಬಾರ್ದು. ಬದಲಿಗೆ ಏನ್ ಮಾಡ್ಕೊಳ್ಬೇಕು? ದೇಹಕ್ಕಾಗಿ, ಈ ದೇಹವನ್ನ ರಕ್ಷಿಸುವುದಕ್ಕಾಗಿ ನಾನು ಊಟ ಮಾಡಬೇಕು, ಆದ್ರೆ ರುಚಿಗೆ ದಾಸನಾಗೋದಿಲ್ಲ. ಬಟ್ಟೆ ಹಾಕಿಕೊಳ್ಳಬೇಕು, ಅದು ತನ್ನ ಗೌರವಕ್ಕಾಗಿ ಮತ್ತು ತನ್ನ ದೇಹದ ಸಂರಕ್ಷಣೆಗಾಗಿ ನಾನು ಬಟ್ಟೆ ಹಾಕಬೇಕು ಅಂತ ಹೇಳಿ ನಾವು ಧರಿಸ್ಬೇಕೇ ಹೊರತು ತಾನು ದೊಡ್ಡ ಸೊಗಸುಗಾರನಂತೆ ಕಾಣಬೇಕು ಅಂತಂತಲ್ಲ. ಶರೀರಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಗಳನ್ನ ಆಸಕ್ತಿ ಇಲ್ಲದೆ ಸಂರಕ್ಷಣೆಗಾಗಿ ಮಾತ್ರ ನಿರ್ವಹಿಸಬೇಕಾಗಿರುವಂಥದ್ದು. ಆದ್ರೆ ಅವನು ಇಷ್ಟೇ ಮಾಡ್ತಾನೆ ಅಂತಲ್ಲ. ಬರೀ ಅವನು ಇಷ್ಟನ್ನೇ ಮಾಡ್ಕೊಂಡು ಹೋದ್ರೆ ಇದರಿಂದ ಲೋಕ ಸಂಗ್ರಹದ ಕೆಲಸ ಯಾವುದೂ ಕೂಡ ಆದಂತೆ ಕಾಣೋದಿಲ್ಲ. ಅವನು ಲೋಕ ಸಂಗ್ರಹದ ಕೆಲಸ ಮಾಡ್ತಾ ಇರುವಾಗ್ಲೂ ಕೂಡ ಕೇವಲ ದೇಹ ಇದನ್ನೆಲ್ಲ ಮಾಡುವಂತೆ ತೋರುತ್ತೆ. ದೊಡ್ಡ ಯಂತ್ರ ಕೆಲಸ ಮಾಡುತ್ತೆ, ಅದರಲ್ಲಿ ತಾನೇ ಮಾಡ್ತೇನೆ ಎಂಬ ಭಾವ ಆ ದೊಡ್ಡ ಯಂತ್ರಕ್ಕೆ ಇರೋದಿಲ್ಲ. ಇದರಿಂದ ಬರುವಂತಹ ಲಾಭ ತನಗೆ ಬರಬೇಕಿಂದಿಲ್ಲ ಅಂತ ಹೇಳಿ ಸುಮ್ಮನೆ ಕೆಲಸ ಮಾಡ್ಕೊಂಡಿರುತ್ತೆ. ಯೋಗಿಯೂ ಕೂಡ ಹಾಗೆ. ಬಾಹ್ಯವಾಗಿ ತಾನು ಕೆಲಸದಲ್ಲಿ ನಿರತರಾಗಿರುವಂತೆ ಕಾಣಿದ್ರೂ ಕೂಡ ಒಳಗಿನ ಮನಸ್ಸಿನಲ್ಲಿ ಆ ಆಸೆಗಳು ಯಾವುದೂ ಕೂಡ ಅವನನ್ನ ಬಾಧಿಸೋದಿಲ್ಲ. ಯಾವಾಗ ನಾವು ಈ ದೃಷ್ಟಿಯಿಂದ ಕೆಲಸ ಮಾಡ್ತೇವೋ ಆಗ ಅವನು ಯಾವ ಪಾಪಕ್ಕೂ ಕೂಡ ಒಳಗಾಗೋದಿಲ್ಲ. ಇಲ್ಲಿ ಪಾಪ ಅಂತಂದ್ರೆ ಕೊಳೆ, ಕಶ್ಮಲ, ಮಾಡುವಂಥ ಒಳ್ಳೆ ಕೆಲಸವನ್ನ ಹಾಳಾಗೋದಕ್ಕೆ ಕಾದು ಕುಳಿತಿರುವಂಥ ಕ್ರಿಮಿಗಳಿದ್ದಂಗೆ. ಹೇಗೆ ಅಂದ್ರೆ ಒಂದು ಉಪ್ಪಿನಕಾಯಿ ಹಾಕಿಡ್ತೀವಿ, ಸ್ವಲ್ಪ ಅಜಾಗರೂಕರಾದ್ರೂ ಕೂಡ ಅದರಲ್ಲಿ ಹುಳ ಬಿದ್ದುಬಿಡತ್ತೆ. ಪಾಪ ಅಂತಂದ್ರೆ ಇದೆ. ನಾನು ಇದನ್ನ ಮಾಡುತ್ತಿರುವವನು ಎಂಬ ಅಹಂಕಾರ, ಇದನ್ನೆಲ್ಲ ಸಾಧಿಸಿದ್ದೇ ನಾನು, ಅದರ ಮೇಲೆ ಹಕ್ಕಿದೆ ನನಗೆ ಅನ್ನುವಂಥ ಒಂದು ಮೌಢ್ಯ ನಮ್ಮನ್ನ ಅಧಪತನಕ್ಕೆ ಕರ್ತ್ಕೊಂಡು ಹೋಗುತ್ತೆ. ಬದಲಿಗೆ ತಾನು ಜ್ಞಾನಾಗ್ನಿಯಲ್ಲಿ, ಜ್ಞಾನ ಎಂಬ ಅಗ್ನಿಯಲ್ಲಿ ಬೆಂದಾಗ ಕರ್ಮಯೋಗಿಯ ಮನಸ್ಸು ನಮ್ಮದಾಗುತ್ತೆ. ಆ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಧನ ಕನಕ ಮಾಣಿಕ್ಯ ಸಿರಿತನದಿ ನಲಿದವರ, ಧನ ಕನಕ ಮಾಣಿಕ್ಯ ಸಿರಿತನದಿ ನಲಿದವರ, ಪೀಠದಲ್ಲಿ ನೆನೆದವರ ಲೋಕ ನೆನೆಯುವುದೇ, ಪೀಠದಲ್ಲಿ ಮೆರೆದವರ ಲೋಕ ನೆನೆಯುವುದೇ, ಉಪಕಾರವೆಸಗಿದರೆ
ಇದೆ ಧನ್ಯತಾ ಭಾವ. ಉಪಕಾರವೆಸಗಿದರೆ ಇದೆ ಧನ್ಯತಾ ಭಾವ. ಪರಹಿತವೇ ಮಾನವತೆ ಮುದ್ದು ರಾಮ. ಪರಹಿತವೇ ಮಾನವತೆ ಮುದ್ದು ರಾಮ. ಬರೀ ನಾವು ಜಗತ್ತಿನಲ್ಲಿ ಚಿನ್ನ ಸಂಗ್ರಹಣೆ, ಹಣದ ಸಂಗ್ರಹಣೆ, ಆಸ್ತಿಯ ಸಂಪನ್ಮೂಲಗಳ ಸಂರಕ್ಷಣೆ, ರಾಜಾದಿರಾಜನ ಸ್ಥಾನದಲ್ಲಿ ಮೆರೆಯುವಂತಹ ಒಂದು ಆಕಾಂಕ್ಷೆ, ಇವುಗಳನ್ನೇ ಮಾಡುತ್ತಾ ಹೋದ್ರೆ ಭೂಲೋಕ, ಜಗತ್ತು, ಸಮಾಜ ನೆನಪಿಸ್ಕೊಳ್ಳುತ್ತಾ? ಖಂಡಿತ ಇಲ್ಲ. ಹಾಗೆ ನಾವು ಮತ್ತೊಬ್ಬರ ಸ್ಮರಣೆಯಲ್ಲಿ ಒಂದು ಒಳ್ಳೆಯ ಭಾವವನ್ನ ಮೂಡಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ನಾವು ಉಪಕಾರ ಮಾಡಬೇಕು. ಉಪಕಾರವನ್ನ ಮಾಡಿದಾಗ ಮಾತ್ರ ನಮ್ಮಲ್ಲಿ ಧನ್ಯತಾ ಭಾವ ಉಂಟಾಗುತ್ತೆ. ಆ ಧನ್ಯತಾ ಭಾವದ ಮೂಲವೇ ಪರಹಿತ. ಆ ಪರಹಿತದತ್ತ ನಮ್ಮ ಚಿತ್ತ ಹರಿಯಲಿ ಎಂಬುವುದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ನುಡಿಗಳು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.